NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪುಲ್ವಾಮಾ ದಾಳಿಗೆ ಇಂದಿಗೆ 7 ವರ್ಷ. 40 ಯೋಧರ ಬಲಿದಾನ. ದೇಶ ಮರೆಯದ ಕರಾಳ ದಿನ. ಹೌದು, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪುಲ್ವಾಮಾ ಭಯೋತ್ಪಾದಕರ ದಾಳಿ ನಡೆದು ಇಂದಿಗೆ 7 ವರ್ಷಗಳು ಕಳೆದಿದೆ. ಈ ದಾಳಿಯಲ್ಲಿ 40 CRPF ಯೋಧರು ತಮ್ಮ ಪ್ರಾಣವನ್ನ ಅರ್ಪಿಸಿದರು. ಇದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವಂತಹ ಉಗ್ರರ ತರಬೇತಿ ಶಿಬಿರದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತು. ಹುತಾತ್ಮರಾದ ಯೋಧರಲ್ಲಿ ಕೇರಳದ ವಯನಾಡು ಲಕ್ಕಿಡಿ ನಿವಾಸಿ ವಸಂತಕುಮಾರ್ ಕೂಡ ಸೇರಿದ್ರು. ಈ ದಿನ ನಡೆದ ಘಟನೆಯನ್ನ ಕೇಳಿ ಇಡೀ ದೇಶವೇ ಆಘಾತಕ್ಕೆ ಒಳಗಾಗಿತ್ತು. ರಜೆ ಮುಗಿಸಿ ಕರ್ತವ್ಯಕ್ಕೆ ಮರಳುತ್ತಾ ಇದ್ದಂತಹ ಯೋಧರು ಸೇರಿದಂತೆ ಒಟ್ಟು 2547 CRPF ಯೋಧರು 78 ವಾಹನದಲ್ಲಿ ಜಮ್ಮುವಿನಿಂದ ಶ್ರೀನಗರಕ್ಕೆ ಪ್ರಯಾಣ ಮಾಡ್ತಿದ್ರು. ಆಗಲೇ ಪುಲ್ವಾಮಾ ಜಿಲ್ಲೆಯ ಅವಂತಿಪುರ ಬಳಿಯಲ್ಲಿ ಈ ಒಂದು ಭೀಕರ ದಾಳಿ ನಡೆಯುತ್ತೆ. ಆತ್ಮಾಹುತಿ ದಾಳಿಕೋರನೊಬ್ಬ 100 kg ಸ್ಫೋಟಕಗಳನ್ನ ತುಂಬಿದ್ದ ಕಾರನ್ನ ಯೋಧರ ಬಸ್ಗೆ ಬಂದು ಗುದ್ದಿಸಿದ್ದ. ಈ ಸ್ಫೋಟದ ತೀವ್ರತೆಗೆ ಕಾರು ಮತ್ತು ಬಸ್ ಗುರುತು ಸಿಗದಂತೆ ನಜ್ಜುಗುಜ್ಜಾಗಿತ್ತು. ಯೋಧರ ಮೃತದೇಹಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಹಿಂದಿನಿಂದ ಬರ್ತಾ ಇದ್ದಂತಹ ಇತರ ಬಸ್ಗಳಿಗೂ ಕೂಡ ಸ್ಫೋಟದಿಂದ ಹಾನಿಯಾಗಿತ್ತು. ಸಂಪೂರ್ಣವಾಗಿ ಜಖಂಗೊಂಡಂತಹ ಬಸ್ 76ನೇ ಬೆಟಾಲಿಯನ್ಗೆ ಸೇರಿದಾಗಿದ್ದು ಅದರಲ್ಲಿ 40 ಜನ ಯೋಧರಿದ್ರು. ಘಟನೆ ನಡೆದ 6 ದಿನಗಳ ನಂತರ ಕಾಶ್ಮೀರ ಪೊಲೀಸರಿಂದ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನ ವಹಿಸಿಕೊಳ್ಳುತ್ತೆ. ಈ ಭಯೋತ್ಪಾದಕ ದಾಳಿಯ ಸಂಚು ರೂಪಿಸಿದ್ದು 23 ವರ್ಷದ ಜೈಷ್ ಎ ಮೊಹಮ್ಮದ್ ಉಗ್ರ ಮುದಾಸಿರ್ ಅಹಮದ್ ಖಾನ್ ಅಂತ ಹೇಳಿ ತನಿಖೆಯಿಂದ ಬಯಲಾಯಿತು. ನಂತರ ನಡೆದ ಎನ್ಕೌಂಟರ್ ನಲ್ಲಿ ಸೇನೆ ಆತನನ್ನ ಹತ್ಯೆ ಮಾಡಿತ್ತು. ಲೋಕಸಭಾ ಚುನಾವಣೆಗೂ 2 ತಿಂಗಳು ಮುಂಚೆ ಈ ದಾಳಿ ನಡೆದಿದ್ರಿಂದ ರಾಜಕೀಯವಾಗಿಯೂ ಕೂಡ ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ದಾಳಿ ನಡೆದ 12ನೇ ದಿನಕ್ಕೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಪಾಕಿಸ್ತಾನದ ಬಾಲಾಕೋಟ್ನಲ್ಲಿದ್ದಂತಹ ಉಗ್ರರ ತರಬೇತಿ ಕೇಂದ್ರವನ್ನ ಭಾರತೀಯ ವಾಯುಪಡೆ ಮಿಂಚಿನ ದಾಳಿಯನ್ನ ನಡೆಸಿ ಧ್ವಂಸಗೊಳಿಸುತ್ತೆ. ಈ ವೈಮಾನಿಕ ದಾಳಿಯಲ್ಲಿ ಸುಮಾರು 300 ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿತ್ತು. ಪುಲ್ವಾಮಾ ದಾಳಿ ನಡೆದು 7 ವರ್ಷಗಳು ಕಳೆದಿದೆ. ಫೆಬ್ರವರಿ 14, 2019 ದೇಶವು ಎಂದಿಗೂ ಕೂಡ ಮರೆಯದ ದಿನ ಆಯಿತು. ಪುಲ್ವಾಮಾ ಭಯೋತ್ಪಾದಕರ ದಾಳಿಯಾಗಿ 7 ವರ್ಷ ಕಳೆದಿರಬಹುದು, ಆದರೆ ದುಃಖ ಮತ್ತು ನೋವು ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಹಸಿಯಾಗಿದೆ. ಪುಲ್ವಾಮಾ ದಾಳಿ ಕುರಿತಾದ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.